ಈಗ ಹೇಳ್ಬೇಕು ನಾನು ಎಕ್ಕುದಿಲ್ಲ ನೀನ್ ಎಕ್ಕು ಅಂತ. ಅದು ಎಕ್ಲಿಕ್ ಅಂತ ಕೆಳಗೆ ಬರ್ತದೆ. ಕೂತಿರ್ದು ಗಟ್ಟಿ ಎದುರ್ಬಾರ್ದು, ಬಿಡ್ಬಾರ್ದು, ಎದುರಿದ್ರೆ ಸ್ಪೀಡ್ ಲಿಮಿಟ್ 30 ತಾನೆ. ಹಾಂ, ಸ್ಪೀಡ್ ಲಿಮಿಟ್ 30 ಇದೆ. ಹಂಗೆ ಬರ್ತಾರ ಸ್ಪೀಡಕ್ಕೆ ಕುಯ್ ಅನ್ಕೊಂಡು. ಇವ್ರು ಅದಕ್ಕೆ ಆ್ಯಕ್ಚುಲಿ ಹಾಕ್ಬೇಕು. ಈ ನಾಯಿ ಕೇಳು ಏರ್ಕೋಡ್ ಹಿಂಗೇನ ಅಂತ. ಏರ್ಕೋಡು ಹಿಂಗೆ ಅಂತ ಕಣ. ಅದರಲ್ಲೂ ಕ್ರೇಜಿ ಆಗಿದೆ ವೆದರ್ ಮಾತ್ರ. ಏನಿದೆ ನೋಡಿ ವೆದರ್ ಗುರು. ನಮ್ಮ ರೋಡ್ ನೋಡು, ಹೋಟ್ಲು ರೋಡು. ತಡಿ ವೀಡಿಯೋ ಮಾಡೋಣ, ತಡಿ ಒಂದು ನಿಮಿಷ. ಸಕ್ಕತ್ತಾಗಿ ಕಾಣ್ತಿದೆ. ಸೆಕ್ಸಿ ಇದೆ ಮಾತ್ರ. ಗೋಪುರದಲ್ಲಿ ಕಾಣುತ್ತೆ ಇಲ್ಲ ಗೊತ್ತಿಲ್ಲ. ಕೃಷ್ಣಗಿರಿಯಿಂದ ಬಂದರೆ ಮೋಸ್ಟ್ಲಿ ಇದೇ ಹೈವೇ ಟಚ್ ಆಗುತ್ತೆ. ನಾವು ಹೊಗೇನಕಲ್ ಫಾಲ್ಸಿಂದ ಬಂದಿರೋದಕ್ಕೆ ಹೊರಗಡೆಯಿಂದ ಬಂದು ಇಲ್ಲಿ ಬಂದು ಜಾಯ್ನ್ ಆಗಿದ್ದೇವೆ. ಹೋಟೆಲ್ ಶರ್ವೇಶ್ ಇನ್ ವಂಗ ವಣಕ್ಕಂ ಪ್ಯೂರ್ ವೆಜ್ ಅಂತೆ. ವಾಂಗ ವಣಕ್ಕಂ ಅಂದರೆ ಬನ್ನಿ ನಮಸ್ಕಾರ ಅಂತ. ಗಾಡಿ ನಿಲ್ಸೋಕ್ಕೆ ಜಾಗನೇ ಇಲ್ವಲ್ಲ ಪವನ. ಈ ಥರ ಇಲ್ಲಿ ಒಳಗೆ ಹಾಕ್ಬಿಡ್ತೀನಿ ನಾನು ಗಾಡಿನ. ಜಾಗ ಇದೆ, ಬರೋಲ್ಲ ಪವನ. ಸೊ ಇವಾಗ ಜಸ್ಟ್ ಸರ್ವೇಶ್ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಹಿಂದ್ಗಡೆ ಇದೆಯಲ್ಲ, ಇದೇ ಸರ್ವೇಶ್ ಹೋಟೆಲ್. ಸೊ ನಾವೇನು ಮಾಡಿದ್ವಿ, ಸುಮ್ಮನೆ ಅದು ಇದು ಏನು ಟ್ರೈ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ವಿ. ನಾರ್ತ್ ಇಂಡಿಯನ್ ಮೀಲ್ಸ್ ಎಲ್ಲ ಇಲ್ಲಿ ತೊಗೊಂಡ್ರೆ ಅಷ್ಟಿಗಷ್ಟೇ ಇರುತ್ತೆ. ಸೊ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ವಿ. ಸೊ ಚಪಾತಿ, ಒಂದು ಪಲ್ಯ, ಒಂದು ಸಾಂಬಾರು, ಒಂದು 2 ಥರದ ಸಾಗು, ಒಂದು ಹುಳಿ ಗೊಜ್ಜು, ಅದೋ ಕಾಯ್ದು ಮಾಡಿದರು, ತಿಳಿ ಸಾರು, ಆಮೇಲೆ ಹಪ್ಪಳ, ಆಮೇಲೆ ಅನ್ಲಿಮಿಟೆಡ್ ರೈಸು, ಒಂದು ಪಾಯಸ, ಇಷ್ಟೆಲ್ಲ ಕೊಟ್ಟಿದ್ರು. ಇದ್ರ ಪ್ರೈಸು 137 ಒಂದು ಮೀಲ್ಸಿಗೆ. 137 ಅಂದರೆ ಮೇ ಬಿ ಇನ್ಕ್ಲೂಡಿಂಗ್ GST ಎಲ್ಲ ಇರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಂದು ತೃಪ್ತಿಕರವಾದಂತಹ ಒಂದು ಊಟ ಆಯಿತು. ಇಲ್ಲೆಲ್ಲಿ ಊಟ ಹೆಂಗಿರುತ್ತೋ ಸಿಗುತ್ತೋ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಅಲ್ಲಿ ಬರೀ ನಾವು ಬಂದಿದ್ದೆಲ್ಲ ಬರೀ ಹಳ್ಳಿ ಒಳಗಡೆ ಬಂದುಬಿಟ್ವಿ. ಹೈವೇ ಕನೆಕ್ಟ್ ಆದ ತಕ್ಷಣ ಇನ್ನೇನು ಎರ್ಕೋಡಿಗೆ ಒಂದು 63 ಕಿಲೋಮೀಟರ್ಸ್ ಇದೆ ನನಗೆ ಈ ಹೋಟೆಲ್ ಸಿಕ್ತು. ಸೌತ್ ಇಂಡಿಯನ್ ಮೀಲ್ಸು ತುಂಬಾ ಚೆನ್ನಾಗಿದೆ. ಅನ್ಲಿಮಿಟೆಡ್ ರೈಸ್ ಕೊಡ್ತಾರೆ. ಟ್ರೈ ಮಾಡಿ ನೀವೇನಾದ್ರು ಈ ಕಡೆ ಹೋಗ್ತಾ ಇದ್ದೀರಾ ಅಂದರೆ. ನೋಡಿ, ಮಧುರೈ ಇಲ್ಲಿಂದ 254, ಈ ರೋಡ್ 91. ನೀವು ಸೇಲಮಿಗೆ ಜಾಯ್ನೇ ಆಗ್ತಿಲ್ಲ. ಮೇ ಬಿ ಔಟರ್ ರಿಂಗ್ ರೋಡು ಅಥವಾ ಈ ಬೈಪಾಸಿಂದ ಡೈರೆಕ್ಟಾಗಿ ಏರ್ಕೋಡಿಗೆ ಕನೆಕ್ಟ್ ಆಗ್ತಾ ಇದೆ. ಸೊ ಇನ್ನು 63 ಕಿಲೋಮೀಟರ್ಸ್ ಇದೆ. ನಾವು ಬುಕ್ ಮಾಡಿರುವಂತಹ ರೂಮಿನ ಹೋಟೆಲ್ ಮ್ಯಾನೇಜರ್ ಕಾಲ್ ಮಾಡಿದರು. ಆ ಕಡೆ ಏರ್ಕೋಡಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆಯಂತೆ. ಸೊ ಇದಕ್ಕೆ ನಾವು ಇವಾಗಲೇ ಎಲ್ಲ ರೈನ್ ಜಾಕೆಟು, ರೈನ್ ಪ್ಯಾಂಟು ಎಲ್ಲ ಇಲ್ಲೇ ಹಾಕ್ಕೊಂಡ್ಬಿಡ್ತೀವಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಫುಲ್ಲು ಮೋಡ ಆಗ್ಬಿಟ್ಟಿದೆ. ಅಪ್ಪ, ಸಮ್ಮರೆಲ್ಲ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಗಾಡಿ ಹಾಕಿ ರೈನ್ ಜಾಕೆಟ್ ಎಲ್ಲ ಹಾಕೊಂಬಿಡೋಣ. ಸೀರಿಯಸ್ಲಿ ರೋಡ್ ಇದೆಯಾ ಇಲ್ಲಿ? ಆಂಟಿ ಕೇಳ್ತೀನಿ. ಆಂಟಿ ಎರ್ಕೋಡು ಸೀದಾ? ಥ್ಯಾಂಕ್ ಯು. ಹಿಂಗೆ ಹೋಗೋದಂತೆ ಸದ್ಯ. ಇವಾಗ ಸಮಾಧಾನ ಆಯಿತು. ಹಿಂಗೆ ಜನ ಓಡಾಡ ರೋಡ್ ಮಾಡಿದ್ದಾರೆ. ಗೂಗಲ್ ಅದನ್ನೇ ಒಂದು ರೋಡ್ ಅಂದ್ಕೊಂಡು ತೋರಿಸಿದೆ. ಈ ನಾಯಿ ಕೇಳು ಏರ್ಕೋಡ್ ಹಿಂಗೇನ ಅಂತ. ಏರ್ಕೋಡು ಹಿಂಗೆ ಅಂತ ಕಣ. ಇಲ್ಲಿಂದ ಹೇರ್ ಪಿನ್ ಬೆಂಡ್ ಸ್ಟಾರ್ಟ್ ಎಷ್ಟಿದೆ? 20+ ಇದೆ. ಈಗ ಹೇಳ್ಬೇಕು ಬಾಟಲ್ ಬೂತ್ ನಾನು ಎಕ್ಕುದಿಲ್ಲ ನೀನ್ ಎಕ್ಕು ಅಂತ. ಇಲ್ಲೆಲ್ಲ ಬಾಟ್ಲಿ ಹಾಕಿ ಅಲ್ಲಿ ಎಸೆಬೇಡಿ ಅಂತ. ಕೂತಿರ್ದು ಗಟ್ಟಿ ಎದುರ್ಬಾರ್ದು, ಬಿಡ್ಬಾರ್ದು, ಎದುರಿದ್ರೆ ಇವ್ ನಾನು ಹೆಂಗೆ ಬಿಡ್ತಾನೆ ಕಟ್ಟು. ಅಲ್ಲ ಒಳ್ಳೆ ನಮ್ಮ ಆಗುಂಬೆ ಘಾಟು ಅಥವಾ ಆಗುಂಬೆ ಏರಿಯಾ ಫೀಲ್ ಕೊಡ್ತಾ ಇದೆ. ಫುಲ್ ತಣ್ಣಗಿದೆ ನಿಜ.
ಇಲ್ಲಿ ಚೆನ್ನಾಗಿತ್ತು, ವೀಡಿಯೋ ಮಾಡ್ಬೋದಾಯಿತು, ಫುಲ್ಲು ಕಾಣ್ತಿತ್ತು ಭವನಲ್ಲಿ. ತಡಿ ವೀಡಿಯೋ ಮಾಡೋಣ, ತಡಿ ಒಂದು ನಿಮಿಷ, ಸಕ್ಕತ್ತಾಗಿ ಕಾಣ್ತಿದೆ. ಯಾರು ಬಿದ್ದಿಯಾರ? ಇಲ್ಲಿ ಯಾರಿದೆ, ಸ್ಪೀಡೇ ಬಂದಿರ್ತಾರೆ. ಆಮೇಲೆ ಏನು ಪ್ರೊಡಕ್ಷನ್ ಇರಲ್ಲ, ಹಂಗೆ ಬಂದಿರ್ತಾರೆ ಬೇರೆ ಇವರು. ಸಮ್ಮರಲ್ಲೂ ಕ್ರೇಜಿ ಆಗಿದೆ ವೆದರ್ ಮಾತ್ರ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಲ್ಲಿ ಡೌನ್ ಹೋಗ್ಬೇಕಾ? ಏನಿದೆ ನೋಡಿ ವೆದರ್ ಗುರು. ರೋಡ್ ನೋಡು, ಹೋಟ್ಲು ರೋಡು ಇದೆ ನಂಗೆ ಗೊತ್ತಿರಂಗೆ. ಮಿಸ್ಟಿ ಇದೇ ಇರಬೇಕು. ಇಲ್ಲಿಯವರು ಬೋರ್ಡ್ ಹಾಕಿರ್ತಾರ, ಅಲ್ಲಿದೆಲ್ಲ ಕೆಳಗಡೆ ಪವನ. ಹೆಂಗೋಗ್ಬೇಕು ಅಲ್ಲಿಗೆ? ಸೊ ಇದು ನಮಗೆ ಕೊಟ್ಟಿರೋ ರೂಮು 1800 ಪರ್ ಡೇ. ಇದು ಮಿಸ್ಟಿ ಇನ್ ಅಂತ. ಸೊ ಒಂದು ಬೆಡ್ ಇದೆ ಬಿಟ್ರೆ, ಆಮೇಲೆ ಇಲ್ಲಿ ಅದೊಂದು ಮೆನು ಇಟ್ಟಿದ್ದಾರೆ. ಸೊ ಇಲ್ಲೊಂದು ಟೇಬಲ್ ಇದೆ, ಟಿ ವಿ, ವಾಶ್ರೂಮು. ಸೊ ಇದು ಕಂಟಿನ್ಯೂಸ್ ರಜೆ ಇರೋದ್ರಿಂದ ಈ ಪ್ರೈಸ್ ಸಿಕ್ಕಿದೆ. ಇಲ್ಲ ಅಂದರೆ ಇನ್ನೂ ಮುಂಚೆ ಬುಕ್ ಮಾಡಿದರೆ ಇನ್ನೂ ಕಮ್ಮಿ ಇರೋದು. ನಾವು 2 ಡೇಸ್ ಮುಂಚೆ ಅಷ್ಟೇ ಮಾಡಿದ್ದು. ರೂಮಿಗೆ ಬಂದ ತಕ್ಷಣ ಫುಲ್ಲು ತಣ್ಣೀರಲ್ಲಿ, ಎಂಥ ತಣ್ಣೀರು ಅಂದರೆ ಕೋಲ್ಡ್ ವಾಟರು, ಅದರಲ್ಲಿ ಸ್ನಾನ ಮಾಡ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಲೇಡೀಸ್ ಸೀಟು ಅಂತ ಏನೊಂದಿದೆ, ಲೇಡೀಸ್ ಸೀಟು, ಚಿಲ್ಡ್ರನ್ ಸೀಟು, ಜೆಂಟ್ ಸೀಟು ಅಂದರೆ ಎಲ್ಲದಕ್ಕೂ ಒಂದೇ ಕರೀತಾರೆ. ಅಲ್ಲಿ ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿದೆ ವೆದರ್ ಮಾತ್ರ. ಸಿಟಿ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇದೆ. ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿದೆ. ಇಲ್ಲಿ ಬಂದರೆ ನೀವು ಮಾಡ್ಬೋದು. ಇನ್ನು ಸಿಟಿ ಎಂಟ್ರಿ ಹಾಕಿಂತ ಮುಂಚೆನೇ ಮಿಸ್ಟಿ ಇನ್ ಅಂತ ಬರುತ್ತೆ. ಸೊ ಈ ಕಡೆಯಿಂದ ನಾವು ಬರ್ತೀವಿ, ಸೇಲಂ ಕಡೆಯಿಂದ. ಸೊ ಇಲ್ಲಿ ಪಕ್ಕದಲ್ಲೇ ಡೌನ್ ಹೋದರೆ ಮಿಸ್ಟಿ ಇನ್ ರೂಮ್ ಬರುತ್ತೆ, ಹಿಂಗೆ ಹೋದ್ರೆ ಸ್ಟ್ರೈಟ್ ಹೋದರೆ ಸಿಟಿ ಬರುತ್ತೆ. ಇದು ಬೊಟಾನಿಕಲ್ ಗಾರ್ಡನ್ ಇದೆ, ಬಟ್ ಯಾರು ಜನ ಇಲ್ಲ, ನೋಡೋಕ್ಕೇನು ಚೆನ್ನಾಗಿರಲ್ಲ ಅನ್ಕೋತೀನಿ. ಸೊ ರೈಟ್ ಹೋಗ್ಬೇಕಂತೆ, ಡೌನ್. ಇದೇನಿದೆ ಇದು ತಮಿಳಲ್ಲಿ ಬಿಟ್ಟಿದ್ದಾರೆ, ಅರ್ಥನೂ ಆಗಲ್ಲ ಮರಿ, ತಮಿಳಲ್ಲಿ ಬರ್ದಿದ್ದಾರೆ. ತಡಿ ರೈಟ್ ಹೋಗಿ. ಸರ್ ಲೇಡೀಸ್ ಸೀಟ್, ಲೇಡೀಸ್ ಸೀಟ್ ಹಿಂಗೆ ಇಲ್ಲ. ಸೊ ಇವಾಗ ಲೇಡೀಸ್ ಸೀಟ್ ಒಳಗೆ ಹೋಗ್ತಾ ಇದ್ವಿ. ಇಲ್ಲಿ ಯಾವುದು ಲೇಡೀಸ್ ಸೀಟು, ಜೆಂಟ್ಸ್ ಸೀಟು, ಚಿಲ್ಡ್ರನ್ ಸೀಟು ಎಲ್ಲ ಇಲ್ಲೇ ಇದೆ. ಕಾನ್ ವಾಸನೆ ಹೆಂಗೆ ಹೊಡಿತಾ ಇದೆಯಲ್ಲ. ಮಧ್ಯಾಹ್ನ ಒಳ್ಳೆ ಊಟ ಮಾಡಿರೋದಕ್ಕೆ ಸ್ವಲ್ಪ ಹೊಟ್ಟೆ ಸಮಾಧಾನ ಇದೆ. ಟೆಲಿಸ್ಕೋಪ್ 10 ರೂಪಾಯಿ ಅಂತೆ, ಚೇಂಜ್ ಇದೆಯಾ? ಏನು ಕಾಣುತ್ತೆ ನೋಡೋಣ. ಫುಲ್ಲು ನೋಡೋ ಹಿಂಗೆ ಮಂಜಾಗ್ಬಿಟ್ಟಿದೆ, ಏನೇನೋ ಕಾಣ್ತಾ ಇಲ್ಲ. ಹಾಂ, ನಾಳೆ ಇರುತ್ತಂತೆ. ಯಾರು ಹೇಳಿದ್ರು? ಫೋನ್ ಮಾಡಿದ್ದೀರಾ? ಒಯ್ ಸೆಕ್ಸಿ ಇದೆ ಮಾತ್ರ ಅಲ್ಲ. ಗೋಪುರದಲ್ಲಿ ಕಾಣುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಇಲ್ಲೇ ಒಂದು ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀವಿ. ಕ್ರೇಜಿ ಆಗಿದೆ ವ್ಯೂ ಪಾಯಿಂಟ್ ಮಾತ್ರ. ఎంత ఒక ప్లేట్? 6 పీస్. 4 ಪೀಸ್. ಹೆಂಗಿತ್ತು ಅವನ ವ್ಯೂ? ಚೆನ್ನಾಗಿತ್ತು. ಸನ್ಸೆಟ್ಗೆ ನಾಳೆ ಒಂದ್ಸತಿ ಬಂದು ನೋಡೋಣ.
ಕ್ಲಿಯರ್ ಸ್ಕೈ ಇರುತ್ತೆ ಅಂತ ಅಂದ್ಕೊಂಡೆ ನೋಡಿದ್ದೀವಿ ಗೂಗಲಲ್ಲಿ. ಹೆಂಗಿದೆ? ಬಿಸಿದೆ. ಬಿಸಿಯೋ ಜೋಜೋ ಮೊಮೋಸ್ ಅಂತ ನಾನ್ ವೆಜ್ ಇರುತ್ತೆ, ಅದಕ್ಕೆ ನಾವು ಹೋಗಲ್ಲ. ಹೊಡಿ ಗೇಮ್ಸ್ ಆಡಾಕಿದೆ ನೋಡಿ ಪ್ಲಾಜೋ ಕ್ರೇಜ್ ಇದಲ್ಲ. ಎಲ್ಲ HP ಪೆಟ್ರೋಲ್ ಬ್ಯಾಂಕ್ ನಡಿ ಇಲ್ಲಿ. ಇಲ್ಲೆಲ್ಲಿದೆಯಾ? ಯಾವಲ್ಲ ಒಂದಲ್ಲ ಏನಿದೋ ನಮ್ಮ ರೂಮ್ ಸೈಡ್ ಇದೋ. ಹೌದಾ? ಶೇಟ್, ನಾ ಬೇರೆ ಕಡೆ ಅನ್ಕೊಂಡೆ ನಾನು. ಸೊ ಎರ್ಕೋಡಲ್ಲಿರುವಂತಹ ಒಂದು ತಮಿಳ್ನಾಡು ಹೋಟೆಲ್ TTDC ಅವ್ರದ್ದು ಹೋಟೆಲ್ನಲ್ಲಿ ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಊಟಕ್ಕೆ ನಾವು ಒಂದು ಪರೋಟ ಮತ್ತು ಕುರ್ಮಾ ತೊಗೊಂಡಿದ್ವಿ. ಅಂದರೆ ಒಂದು 100 ರೂಪಾಯಿಗೆ. ಅದು ನಮ್ಮ ಕಡೆ ಹೆಂಗೆ ರೋಟಿ ಕರಿ ಸಿಗುತ್ತಲ್ಲ ಹಂಗೆ. ಏನೋ ಪರೋಟ ದೊಡ್ಡದಿರುತ್ತೆ ಅನ್ಕೊಂಡ್ರೆ ಇಷ್ಟಿತ್ತು ಪರೋಟ, ಸ್ಮಾಲ್ ಪರೋಟ. ಅದು 100 ರೂಪಾಯಿಗೆ 2 ಪರೋಟ ಅಂದ. ಇಷ್ಟು ಪರೋಟ. ಅಯ್ಯೋ, ಕುರ್ಮಾ ಏನಂಗಿದೆ ತಿಂಗಳು ಗೊತ್ತಾಗುತ್ತೆ. ಅದಾದಮೇಲೆ ಒಂದು ಗೋಬಿ ಫ್ರೈಡ್ ರೈಸ್ ತೊಗೊಂಡಿದ್ವಿ. ಗೋಬಿ ತುಂಬ ಒಣ ಇತ್ತು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಟ್ ಓಕೆ, ಬಟ್ ಆ್ಯಂಬಿಯನ್ಸ್ ಚೆನ್ನಾಗಿದೆ. ಪರೋಟಕ್ಕೆ ಸಾವು ಕೊಟ್ಟಿದ್ರು, ಕುರ್ಮಾ ಕೊಟ್ಟಿದ್ರಲ್ಲ, ಅದನ್ನು ತುಂಬ ಚೆನ್ನಾಗಿತ್ತು. ಒಂಥರ ಮಸಾಲೆ ಪುರಿ ಟೇಸ್ಟ್ ಬರ್ತಾಯಿತ್ತು. ಆಮೇಲೆ ಕೊನೆಗೆ ಹೋಗ್ತಾ ಒಂದು ಐಸ್ ತೊಗೊಂಡ್ವಿ, ಈ ಚಳಿಯಲ್ಲಿ ಒಂದು ಐಸ್ ಇರಲಿ ಅಂತ. ಬಟ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ನೀವು ಬರ್ಬೋದು. ತುಂಬ ನಿಮಗೆಲ್ಲೂ ವೆಜ್ಜು ಸಿಗಲಿಲ್ಲ ಅಂದರೆ, ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇದೆ. ವೆಜ್ ಇದೆ, ಬಟ್ ಸಪ್ರೇಟ್ ಕಿಚನ್ ಇದೆ ಇಲ್ಲಿ. ಎಲ್ಲೂ ಹೋಟೆಲ್ ಸಿಕ್ಕಿಲ್ಲ ಅಂದರೆ ತಮಿಳ್ನಾಡು ಹೋಟೆಲ್ನ TTDC ಅವ್ರ ಹೋಟೆಲಿಗೆ ಬನ್ನಿ, ಚೆನ್ನಾಗಿರುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮಾರ್ನಿಂಗಿಂದ ನಾವು ಬೆಂಗಳೂರಿಂದ ಹೊರಟಾಗಿಂದ ಹೊಗೇನಕಲ್ ಫಾಲ್ಸು, ಆಮೇಲೆ ಅಲ್ಲಿಂದ ಎರ್ಕೋಡಲ್ಲಿ ನಾವು ಹೋಗಿದ್ದು ವ್ಯೂ ಪಾಯಿಂಟು. ಇಷ್ಟು ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಬೆಳಗ್ಗೆ ನೆಕ್ಸ್ಟು ವ್ಯೂ ಪಾಯಿಂಟು ಮತ್ತು ಎರ್ಕೋಡಲ್ಲಿ ಏನಿದೆ ಅದನ್ನು ಕವರ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.